ಕರ್ನಾಟಕ ಸ್ಟಾರ್ಟ್ಅಪ್ ಚಾಂಪಿಯನ್ಸ್ ನವ ಭಾರತದ ಶಿಲ್ಪಿಗಳು. ಈ ಕಾರ್ಯಕ್ರಮದ ಇಂದಿನ ಸಂಚಿಕೆಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಕಾರ್ಯಕ್ರಮದ ಪ್ರಾಯೋಜಕರು ಕೆಡಮ್, ಕರ್ನಾಟಕ ಡಿಜಿಟಲ್ ಎಕನಾಮಿ ಮಿಷನ್. ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ ಅನ್ನೋ ಹಾಗೆ ಕೌಶಲ್ಯ ಇರೋ ವ್ಯಕ್ತಿಗೆ ಎಲ್ಲಿ ಹೋದರೂ ಉದ್ಯೋಗ ಸಿಗುತ್ತೆ ಅನ್ನೋದು ಈಗ ಒಂದು ಕಾಮನ್ ಆಗಿರೋ ಮಾತು. ಯಾಕಂದರೆ ಮೊದಲೆಲ್ಲ ಒಂದೊಳ್ಳೆ ಕ್ವಾಲಿಫಿಕೇಷನ್ ಇದ್ದರೆ ಒಳ್ಳೆ ಭವಿಷ್ಯ, ಒಳ್ಳೆ ಕೆಲಸ ಇರುತ್ತೆ ಅಂತ ಹೇಳ್ತಾ ಇದ್ರು. ಆದರೆ ಈಗ ನೀವು ಯಾವುದೇ ಕ್ಷೇತ್ರಕ್ಕೆ ಹೋದ್ರೂ ಕ್ವಾಲಿಫಿಕೇಷನ್ ಜೊತೆಗೆ ನೀವು ಏನು ಪರಿಣಿತಿ ಹೊಂದಿದ್ದೀರಿ ಅಂತ ಕೇಳೋದು ಕಡ್ಡಾಯವಾಗಿದೆ. ಈ ಬಗ್ಗೆ ಮಾತಾಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ 3 ಜನ ಅತಿಥಿಗಳಿದ್ದಾರೆ. ಮೊದಲಿಗೆ ಕರ್ನಾಟಕ ರಾಜ್ಯ ಕೌಶಲ್ಯ ಅಭಿವೃದ್ಧಿ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರಾಗಿರುವಂತಹ ಅಶ್ವಿನ್ ಗೌಡ ಅವರು. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹಾಗೂ ಜಸ್ಟ್ ರೋಬೋಟಿಕ್ಸ್ನ ಸಹ ಸಂಸ್ಥಾಪಕರಾಗಿರುವ ಬ್ರಿಜೇಶ್ ಅವರು. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಹಾಗೂ ಟ್ಯಾಕ್ಟೋಪಸ್ನ ಸಹ ಸಂಸ್ಥಾಪಕರಾಗಿರುವಂತಹ ಕ್ಯಾರೆನ್ ಅವರು ನಮ್ಮ ಜೊತೆ ಇದ್ದಾರೆ. ನಮಸ್ತೆ ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಮೊದಲಿಗೆ ಸರ್, ನಾನಾಗಲೇ ಹೇಳಿದಾಗೆ ಇವಾಗ ನಾವು ತಾಂತ್ರಿಕ ಜಗದಲ್ಲಿ, ತಂತ್ರಜ್ಞಾನದ ಯುಗದಲ್ಲಿದ್ದೀವಿ. ದಿನಕ್ಕೊಂದು ಆವಿಷ್ಕಾರ, ದಿನಕ್ಕೊಂದು ಹೊಸ ತಂತ್ರಜ್ಞಾನ ಬರ್ತಾನೆ ಇರುತ್ತೆ. ಇವತ್ತಿನ ತಂತ್ರಜ್ಞಾನ ನಾಳೆಗೆ ಹಳೇದಾಗಿರುತ್ತೆ, ನಾಡಿದ್ದಕ್ಕೆ ಹೊಸ ಸ್ವರೂಪವನ್ನು ಪಡೆದಿರುತ್ತೆ. ಈ ಆಧುನಿಕ ವೇಗಕ್ಕೆ ತಕ್ಕ ಹಾಗೆ ತರಬೇತಿಯನ್ನು ನೀಡೋದಕ್ಕೆ ನಿಮ್ಮ ಇಲಾಖೆ ಅಥವಾ ನಿಮ್ಮ ನಿಗಮದಿಂದ ಯಾವ ರೀತಿಯಾದಂತಹ ಯೋಜನೆಗಳನ್ನು ಜಾರಿಗೆ ತಂದಿದ್ದೀರಾ? ಏನೆಲ್ಲ ತಯಾರಿಗಳನ್ನು ನಡೆಸಿದ್ದೀರಾ? ಮೇಡಮ್, ನೀವು ಈಗಾಗಲೇ ಹೇಳಿದ ಹಾಗೆ ನಮ್ಮಲ್ಲಿ ಇವತ್ತಿನ ದಿನ ಡಿಸ್ರಪ್ಟಿವ್ ಟೆಕ್ನಾಲಜೀಸ್ ಅಂತ ನಾವೇನು ಕರಿತಾ ಇದ್ದೀವಿ, ಅದು ಇವತ್ತಿನ ತಂತ್ರಜ್ಞಾನ ಮತ್ತು ನಮ್ಮ ಆಧುನಿಕ ಯುಗವನ್ನು ಆಳ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡಬಹುದು. ಸೊ ಇವತ್ತಿನ ತಂತ್ರಜ್ಞಾನದ ಅವಶ್ಯಕತೆ, ಅಗತ್ಯತೆ ಹಾಗೂ ಅನಿವಾರ್ಯತೆಗಳಿಗೆ ಅನುಗುಣವಾಗಿ ನಮ್ಮ ನಿಗಮದ ವತಿಯಿಂದ ನಾವು ಇವತ್ತು ಅನೇಕ ರೀತಿಯ ಕೌಶಲ್ಯ ತರಬೇತಿಗಳನ್ನು ನಮ್ಮ ಯುವಕ ಯುವತಿಯರಿಗೆ ನೀಡ್ತಾ ಇದ್ದೇವೆ. ಅದು ಟ್ಯಾಲೆಂಟ್ ಆಕ್ಸಿಲರೇಟರ್ ಪ್ರೋಗ್ರಾಮ್ ಮೂಲಕ ಆಗಿರಬಹುದು, ಅಥವಾ ಚೀಫ್ ಮಿನಿಸ್ಟರ್ ಮುಖ್ಯಮಂತ್ರಿಗಳ ಕೌಶಲ್ಯ ಕರ್ನಾಟಕ ಯೋಜನೆ ಮೂಲಕ ಆಗಿರಬಹುದು. ಈ ಯೋಜನೆಗಳ ಮೂಲಕ ಫ್ಯೂಚರ್ ಸ್ಕಿಲ್ಸ್ ಅಂದರೆ ಇಂಡಸ್ಟ್ರಿ 4.0 ಏನಿದೆ, ಆಟೋಮೇಷನ್ ಏನಿದೆ, IoT, ಡೇಟಾ ಸೈನ್ಸ್, ಸೈಬರ್ ಸೆಕ್ಯೂರಿಟಿ, ಇಂಟರ್ನೆಟ್ ಆಫ್ ಥಿಂಗ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ರೊಬೋಟಿಕ್ಸ್, ಹೀಗೆ ಅನೇಕ ವಿವಿಧ ವಲಯಗಳಲ್ಲಿ ಇವತ್ತು ನಾವು ನಮ್ಮ ಯುವಕ ಯುವತಿಯರಿಗೆ, ರಾಜ್ಯದ ಯುವಕ ಯುವತಿಯರಿಗೆ ತರಬೇತಿಯನ್ನು ನೀಡ್ತಾ ಇದ್ದೇವೆ. ಓಕೆ, ಮತ್ತೆ ನಿಮ್ಮ ಹತ್ರ ಮಾತಾಡ್ತೀನಿ. ಈಗ ನಮ್ಮ ಲೈಫ್ ಹೇಗಾಗಿದೆ ಅಂದರೆ ಎಲ್ಲದಕ್ಕೂ ಮಷಿನರಿ ಮೇಲೆ ಡಿಪೆಂಡ್ ಆಗ್ತಾ ಇದ್ದೀವಿ. ಮನೆ ಕೆಲಸದಿಂದ ಹಿಡಿದು ಹೊರಗಿನ ಕೆಲಸದವರೆಗೂ ಮೆಷಿನ್ಸ್ ಇರಲೇಬೇಕು. ಇದ್ರ ಜೊತೆಗೆ ನಮ್ಮ ಲೈಫ್ ಸ್ಟೈಲ್ ಮತ್ತು ನಮ್ಮ ರೊಟೀನ್ನ ಮತ್ತಷ್ಟು ಈಸಿ ಮಾಡೋದಕ್ಕೆ ಯಾವುದಾದ್ರೂ ಹೊಸ ತಂತ್ರಜ್ಞಾನ ಬರುತ್ತಾ ಅಂತ ಹುಡುಕ್ತಾ ಇರ್ತೀವಿ. ದಟ್ ಈಸ್ ವೇರ್ ದ ಐಡಿಯಾ ಆಫ್ ರೊಬೋಟಿಕ್ಸ್ ಎಮರ್ಜಸ್. ಸೊ ಜಸ್ಟ್ ರೋಬೋಟಿಕ್ಸ್, ಬ್ರಿಜೇಶ್ ಸರ್, ಹೇಗೆ, ಯಾವಾಗ ಶುರುವಾಯಿತು, ಏನಿದರ ಮೋಟಿವ್? 2011 ನಾವು ಇಂಜಿನಿಯರಿಂಗ್ ಮುಗಿಸಿದ್ವಿ. ನಾನು ನನ್ನ ಫ್ರೆಂಡ್, ಕ್ಲಾಸ್ಮೇಟ್, ಕ್ಲೋಸ್ ಟು 15 ಇಯರ್ಸ್ ಒಟ್ಟಿಗೆ ಇದ್ದೀವಿ, ವಿಭವ್ ಅಂತ. ಸೊ ನಾವಿಬ್ಬರು ಕಾಲೇಜಲ್ಲಿದ್ದಾಗ ರೊಬೋಟಿಕ್ಸ್ ಕಾಂಪಿಟೇಷನ್ಸ್ ಅಟೆಂಡ್ ಮಾಡ್ತಿದ್ವಿ. ದ ಮೇನ್ ಮೋಟಿವ್ ವಾಸ್ ಕ್ಯಾಶ್ ಪ್ರೈಸಸ್ ಸಿಗ್ತಾಯಿತ್ತು. ವಿ ಕುಡ್ ಬಿಲ್ಡ್ ಅ ಲಾಟ್ ಆಫ್ ಥಿಂಗ್ಸ್ ಆ್ಯಂಡ್ ಅವರ್ ಫೈನಲಿ ಅ ಪ್ರಾಜೆಕ್ಟ್ ವಾಸ್ ಆಲ್ಸೋ ರೋಬೋಟ್ ದಟ್ ವಿ ಬಿಲ್ಡ್. ಅದಾದಮೇಲೆ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಆಟೋಮ್ಯಾಟಿಕ್ಕಾಗಿ ಸ್ಟಾರ್ಟ್ ಮಾಡಿದ್ವಿ. ಜೂನಿಯರ್ಸನ್ನು ಟ್ರೈನ್ ಮಾಡಿದ್ವಿ, ರೊಬೋಟಿಕ್ಸ್ ಕ್ಲಬ್ ಶುರು ಮಾಡಿದ್ವಿ ಕಾಲೇಜಲ್ಲಿ ಸೀನಿಯರ್ಸ್ ಜೊತೆ. ಹಾಗಾಗಿ ರೊಬೋಟಿಕ್ಸ್ ಅನ್ನೋದು ವೆರಿ ಇಂಪಾರ್ಟೆಂಟ್ ಫೀಲ್ಡ್ ಅಂತ ಗೊತ್ತಾಯಿತು. ಅದ್ರ ಜೊತೆಗೆ ಏನಾಯಿತು ಅಂತ ಹೇಳಿದ್ರೆ, ರೊಬೋಟಿಕ್ಸ್ ಜೊತೆಗೆ ನಾವು ಮೆಕ್ಯಾನಿಕಲ್ ಕಲಿಯಕ್ಕೆ, ನಾವು ಎಲೆಕ್ಟ್ರಾನಿಕ್ಸ್ ಇಂಜಿನಿಯರ್ಸು, ಮೆಕ್ಯಾನಿಕಲ್ ಕಲಿಯಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸಿವಿಲ್ ಇಂಜಿನಿಯರಿಂಗು, ಕಂಪ್ಯೂಟರ್ ಸೈನ್ಸು, ಪ್ರೋಗ್ರಾಮಿಂಗ್, ತುಂಬ ಅನೇಕ ಇಂಜಿನಿಯರಿಂಗ್ ವಲಯಗಳಲ್ಲಿ ನಾವು ಹೀಗೆ ವರ್ಕ್ ಮಾಡ್ತಾ ನಮಗೇನು ರಿಯಲೈಸ್ ಆಯಿತು ಅಂತಂದರೆ, ರೊಬೋಟಿಕ್ಸ್ ಒಂದು ನೀವು ಕಲಿತ್ರೆ ಯು ವಿಲ್ ಬಿ ಏಬಲ್ ಟು ಲರ್ನ್ ಅ ಲಾಟ್ ಆಫ್ ಸ್ಕಿಲ್ಸ್ ಅಲಾಂಗ್ ವಿತ್ ಇಟ್. ಸೊ ಹಾಗೆ ನಾವು ಲಾಟ್ ಆಫ್ ಕಾಲೇಜ್ ಸ್ಟೂಡೆಂಟ್ಸಿಗೆ ಟ್ರೈನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅಲ್ಲಿ ಒಂದು ರಿಯಲೈಸೇಷನ್ ಬಂದಿದ್ದೇನೆಂದರೆ, ಈ ಪ್ಯಾಷನ್ ಫಾರ್ ಸೈನ್ಸ್, ಪ್ಯಾಷನ್ ಫಾರ್ ಟೆಕ್ನಾಲಜಿ ಅನ್ನೋದು ತುಂಬ ಚಿಕ್ಕ ವಯಸ್ಸಲ್ಲೇ ಬರಬೇಕು. ತುಂಬ ವಯಸ್ಸಾದ್ಮೇಲೆ ನೀವು ಅದನ್ನು ಟ್ರೈನ್ ಮಾಡೋಕ್ಕೆ ಹೋದರೆ ಅವ್ರಿಗೆ ದೇ ಮೈಟ್ ಬಿ ಸ್ಕಿಲ್ಡ್, ಬಟ್ ದೇ ಮೆ ನಾಟ್ ಹ್ಯಾವ್ ದಿ ಇಂಟ್ರೆಸ್ಟ್ ಆರ್ ದಿ ಪ್ಯಾಷನ್ ಟುವರ್ಡ್ಸ್ ಟೆಕ್ನಾಲಜಿ ಅಂತ ಹೇಳ್ತೀವಿ. ಹಾಗಾಗಿ ನಮ್ಮ ಮಕ್ಕಳಿಗೆ ಟ್ರೈನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಕಳೆದ 11 ವರ್ಷದಿಂದ ನಾವು ಕ್ಲೋಸ್ ಟು 8,000 ಮಕ್ಕಳಿಗೆ ಟ್ರೈನ್ ಮಾಡಿದ್ದೀವಿ ರೊಬೋಟಿಕ್ಸ್ ಕ್ಷೇತ್ರದಲ್ಲಿ. ಸೊ ಹಾಗಾಗಿ ರೊಬೋಟಿಕ್ಸ್ ಅನ್ನೋದು ಇವಾಗ ನಾವು ಸ್ಕೂಲ್ಸಲ್ಲಿ ಪ್ರೋಗ್ರಾಮ್ಸ್ ಕಂಡಕ್ಟ್ ಮಾಡ್ತೀವಿ. ಸೊ ಜಸ್ಟ್ ರೊಬೋಟಿಕ್ಸ್ದು ಮೂಲ ಅದು ಅಲ್ಲಿಂದ ಬಂತು. ಸೊ ಅಲ್ಲಿಂದ ನಾವು ಶುರು ಮಾಡಿದ್ದು. ವೆರಿ ಇಂಟ್ರೆಸ್ಟಿಂಗ್. ಮತ್ತೆ ನಿಮ್ಮ ಜೊತೆ ಮಾತಾಡ್ತೀನಿ. ಸೊ ಕ್ಯಾರೆನ್ ಅವರೇ, ವಾಟ್ ಇಸ್ ಟ್ಯಾಕ್ಟೋಪಸ್? ಇದರ ಆಬ್ಜೆಕ್ಟಿವ್ಸ್ ಏನು? Okay, so Tractopus is an online platform where we have great certified, well-experienced specialists who provide therapy services for young children with delays. So these are children who grow, think, learn very differently. What most people don't know is that 1 of every 6 children has some form of learning disability, a disorder, or a developmental delay. Now what we see is when parents see these early signs of a delay, they don't necessarily know what to do.
they might see what we call red flags, but they might not know what to do. And then there are those who probably seek help, get a diagnosis, but then locally they might not have the assistance from specialists around them. So this sort of unequal distribution of resources lead most parents to travel maybe to a different city or even abroad to gain these services. And then on the other side, there are those parents who don't want that label of disability, and therefore they are discouraged from getting help. So this is where Tactopus comes in. So my co-founder Saloni and I launched this, where our platform is completely geographically agnostic. So that means that you can avail of our services no matter where you are. And it's not just that there is time flexibility or that you don't have to travel, but also you can do it in the privacy, the safety, the comfort of your own home. And we also provide services right now in 9 different regional languages. And that helps everyone across the country, and also there are people who take our services who are abroad as well. So the services we offer right now are across developmental foundational skills for children. So there is speech therapy, behavior therapy, occupational therapy, special education, remedial intervention. There's also counseling, and not just for the child, but also for the parents and families as well. So that's where we are So at. it's completely online. It is completely online. Okay. Online, one-on-one, completely personalized for the child. So that's where we are at now, but we're also looking to build the scope of what we do. ಅದ್ಭುತವಾದ ಪರಿಕಲ್ಪನೆ. ಯಾಕಂದ್ರೆ ಇದು ಕಾಮನ್ ಆಗಿರುವಂತ ತೊಂದರೆ ಆದ್ರೂ ಕೂಡ Absolutely. ಎಷ್ಟೋ ಜನ ಇದನ್ನ ನೆಗ್ಲೆಕ್ಟ್ ಮಾಡುವಂತ ಚಾನ್ಸಸ್ ಇರುತ್ತೆ. ಆಮೇಲೆ Exactly. ಈ ತರ ಆಲೋಚನೆ ಐಡಿಯಾ ಬರೋದು ತುಂಬಾನೇ ರೇರ್ ಅಂತ ಹೇಳ್ಬೋದು. Thank you. ಐ ವಿಲ್ ಕಮ್ ಬ್ಯಾಕ್ ಟು ಯು ಅಗೇನ್. Sure, sure. ಸೊ ಅಶ್ವಿನ್ ಸರ್, ಈಗ ನಾವು ಡಿಸೆಂಟ್ರಲೈಸ್ ಆಗೋ ಅಗತ್ಯ ತುಂಬಾ ಇದೆ. ಎಸ್ಪೆಷಲಿ ನಾವು ಗ್ರಾಮೀಣ ಪ್ರತಿಭೆಗಳನ್ನು ಕಡೆಗಣಿಸೋ ಹಾಗೆ ಇಲ್ಲ. ಪ್ರತಿಭೆ ಇದ್ದರೂ ಕೂಡ ಎಷ್ಟೋ ಬಾರಿ ಅವಕಾಶ ವಂಚಿತರಾಗಿರ್ತಾರೆ, ಸರಿಯಾದ ಅನುಕೂಲಗಳಿರಲ್ಲ, ಸೂಕ್ತ ವ್ಯವಸ್ಥೆ ಇರೋದಿಲ್ಲ. ಹಾಗಾಗಿ ಈಗ ಜಿಲ್ಲಾವಾರು ತಾಲೂಕು ಮಟ್ಟದಲ್ಲಿ ತರಬೇತಿ ಕೇಂದ್ರಗಳನ್ನು ಹೇಗೆ ಸಜ್ಜುಗೊಳಿಸ್ತಾ ಇದ್ದೀರಾ? ಮತ್ತು ಮಹಿಳೆಯರು ವೃತ್ತಿ ತರಬೇತಿ ಕೋರ್ಸ್ಗಳಿಗೆ ಸೇರೋದು ಕೂಡ ಅವಶ್ಯಕವಾಗಿದೆ. ದೇಶದ GDPಗೆ ಅವರ ಕೊಡುಗೆ ಕೂಡ ಮಹತ್ವದ್ದು. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? ಮೇಡಮ್, ಏನಾಗುತ್ತೆ, ಕರ್ನಾಟಕ ಕೌಶಲ್ಯಾಭಿವೃದ್ಧಿ ನಿಗಮ ನಮ್ಮ ರಾಜ್ಯ ಸರ್ಕಾರದ ಕೌಶಲ್ಯ ತರಬೇತಿಯನ್ನು ನೀಡುವಂತಹ ಒಂದು ನೋಡಲ್ ಸಂಸ್ಥೆ ಆಗಿರುತ್ತೆ. ಸೊ ಕರ್ನಾಟಕದಾದ್ಯಂತ ನಾವು ಒಟ್ಟು 850ಕ್ಕೂ ಹೆಚ್ಚಿನ ತರಬೇತಿ ಕೇಂದ್ರಗಳನ್ನು ಜಿಲ್ಲಾ ಮಟ್ಟದಲ್ಲಿ ಹಾಗೂ ತಾಲೂಕು ಮಟ್ಟದಲ್ಲಿ ತೆರೆದಿದ್ದೇವೆ. ಅವರನ್ನು ನಾವು ಒಕೇಶನಲ್ ಟ್ರೈನಿಂಗ್ ಪ್ರೊವೈಡರ್ಸ್ ಅಂತ ಕರಿತೇವೆ. ಇವರು ನಮ್ಮ ಆರ್ವಿ ಸ್ಕಿಲ್ಸ್ ಆಗಿರಬಹುದು, ಇಲ್ಲ ದಯಾನಂದ್ ಸಾಗರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆಗಿರಬಹುದು, MS ರಾಮಯ್ಯ ಕಾಲೇಜ್ ಆಗಿರಬಹುದು, ಇವರು ಇಂತಹ ಪ್ರೀಮಿಯರ್ ಇನ್ಸ್ಟಿಟ್ಯೂಟ್ಸ್ಗಳ ಜೊತೆಗೆ ನಮಗೆ ಎಂಪನಲ್ ಆಗಿರ್ತಾರೆ. ಸೊ ಇವರ ಮುಖಾಂತರ ನಾವು ತರಬೇತಿಯನ್ನು ನೀಡ್ತಾ ಇದ್ದೇವೆ. ಸೊ ನಾನು ಆಗಲೇ ಹೇಳಿದ ಹಾಗೆ 800ಕ್ಕೂ ಹೆಚ್ಚಿನ ತರಬೇತಿ ಕೇಂದ್ರಗಳ ಮೂಲಕ ನಾವು ಕಳೆದ ವರ್ಷ 1 ಲಕ್ಷಕ್ಕೂ ಹೆಚ್ಚಿನ ಮಕ್ಕಳಿಗೆ ತರಬೇತಿಯನ್ನು ಬೇರೆ ಬೇರೆ ವಲಯಗಳಲ್ಲಿ, ಒಟ್ಟು 32 ವಲಯಗಳಲ್ಲಿ, ಅದು ಏವಿಯೇಷನ್, ಏರೋಸ್ಪೇಸ್, ಅಪ್ಯಾರಲ್ಸ್, ಟೆಲಿಕಮ್ಯುನಿಕೇಷನ್, ITES, ಲಾಜಿಸ್ಟಿಕ್ಸ್, ಹೀಗೆ 32ಕ್ಕೂ ಹೆಚ್ಚಿನ ವಲಯಗಳಲ್ಲಿ 200ಕ್ಕೂ ಹೆಚ್ಚಿನ ವೃತ್ತಿ ತರಬೇತಿಗಳಲ್ಲಿ ನಾವು ತರಬೇತಿಯನ್ನು ನೀಡಿದ್ದೇವೆ. ಮತ್ತು ಎರಡನೇದಾಗಿ ನಿಮ್ಮ ಪ್ರಶ್ನೆ, ಮಹಿಳೆಯರಿಗೂ ಕೂಡ, ಗ್ರಾಮೀಣ ಭಾಗದ ಮಹಿಳೆಯರಿಗೆ ಹೆಚ್ಚಿನ ಮಟ್ಟದಲ್ಲಿ ತರಬೇತಿಯನ್ನು ನೀಡಬೇಕು. ಯಾಕಂತಂದರೆ ಇನ್ಕ್ಲೂಸಿವ್ ಗ್ರೋತ್ಗೆ ಅವ್ರದ್ದು ಕೂಡ ಬಹಳ ಮುಖ್ಯ ಪಾತ್ರ ಇರುತ್ತೆ. ಸೊ ಈ ಹಿನ್ನೆಲೆಯಲ್ಲಿ ನಾವು ಕಳೆದ ತಿಂಗಳು ಏಪ್ರಿಲ್ 23ನೇ ತಾರೀಕಂದು ಕಲಬುರಗಿಯಲ್ಲಿ ನಮ್ಮ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಸ್ಕಿಲ್ಸ್ ಆನ್ ವೀಲ್ಸ್ ಅಂತ ಒಂದು ಹೊಸ ಕಾನ್ಸೆಪ್ಟನ್ನು ನಾವು ಇಂಟ್ರೊಡ್ಯೂಸ್ ಮಾಡಿದ್ವಿ. ಅದ್ರ ಪ್ರಕಾರ ಈಗ ನಮ್ಮ ಕರ್ನಾಟಕದ ಹಿಂದುಳಿದ ಜಿಲ್ಲೆಗಳು ಅಂತ ಅಂದರೆ ಪರಿಗಣಿಸಲ್ಪಡತಕ್ಕಂತಹ ಕಲಬುರಗಿ, ಯಾದಗಿರಿ, ರಾಯಚೂರು, ಚಾಮರಾಜನಗರ, ಬೀದರ್ನಂತಹ ಜಿಲ್ಲೆಗಳಲ್ಲಿ ನಾವು ಈ ಬಸ್ ವ್ಯವಸ್ಥೆ ಮೂಲಕ ಅಸಿಸ್ಟೆಂಟ್ ಎಲೆಕ್ಟ್ರಿಷಿಯನ್ ತರಬೇತಿಗಳನ್ನು ಹಾಗೂ ಬ್ಯೂಟಿ ಥೆರಪಿಸ್ಟ್ ತರಬೇತಿಗಳನ್ನು ನೀಡ್ತಾ ಇದ್ದೇವೆ. ಸೊ ಇದು ಮುಖ್ಯವಾಗಿ ಗ್ರಾಮೀಣ ಭಾಗದ ನಿರುದ್ಯೋಗ ಯುವಕ ಯುವತಿಯರು ಹಾಗೂ ವಿಕಲಾಂಗ ಚೇತನರನ್ನೇ ಗಮನದಲ್ಲಿಟ್ಕೊಂಡು ಮಾಡಿರ್ತಕ್ಕಂತಹ ಒಂದು ಕಾರ್ಯಕ್ರಮ ಆಗಿರುತ್ತೆ ಮೇಡಮ್. ಓಕೆ, ಸಂತೋಷ ಸರ್. ಸರ್, ಈಗ ರೋಬೋಟಿಕ್ಸ್ ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆಲ್ಲ ನಮ್ಮ ಪ್ರಕಾರ ಒಂದು ಅಡ್ವಾನ್ಸ್ಡ್ ಲರ್ನಿಂಗ್, ಅಡ್ವಾನ್ಸ್ಡ್ ಟೆಕ್ನಾಲಜಿ ಅನ್ನೋದು ಕಾಮನ್ ಆಗಿ ಬಹುತೇಕರಿಗೆ ಇರುವಂತಹ ಥಿಂಕಿಂಗ್. ನೀವು ಹೇಳಿದಾಗೆ ಈಗ ಹೈಯರ್ ಪ್ರೈಮರಿಯಲ್ಲಿ ಇದನ್ನು ಇಂಟ್ರೊಡ್ಯೂಸ್ ಮಾಡಿದ್ರೆ ಮಕ್ಕಳಿಗೆ ಹೊರೆಯಾಗತ್ತಾ ಅಥವಾ ಅವರ ಕಲಿಕಾ ಸಾಮರ್ಥ್ಯಕ್ಕೆ ಸರಿ ಹೊಂದುತ್ತಾ ಅಂತ ಸಾಮಾನ್ಯವಾಗಿ ಮೂಡುವಂತಹ ಪ್ರಶ್ನೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಿ? ಯಾಕೆಂದರೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಇಂಜಿನಿಯರಿಂಗ್ ಆಗಿರ್ಬೋದು, ಒಂದು ಪರ್ಟಿಕ್ಯುಲರ್ ಕೋರ್ಸ್ ತಗೊಂಡಾಗ ಹೈಯರ್ ಸ್ಟಡೀಸಲ್ಲಿ ಈ ಥರ ಸಬ್ಜೆಕ್ಟ್ಸ್ನ ಇಂಟ್ರೊಡ್ಯೂಸ್ ಮಾಡಬೇಕು, ಇದನ್ನು ಅರ್ಲಿ ಸ್ಟೇಜ್ ಆಫ್ ಲರ್ನಿಂಗಲ್ಲಿ, ಸ್ಕೂಲಿಂಗಲ್ಲಿ ಇಂಟ್ರೊಡ್ಯೂಸ್ ಮಾಡೋ ಅವಶ್ಯಕತೆ ಇರಲ್ಲ ಅನ್ನೋದು ಎಲ್ಲರ ನಂಬಿಕೆ ಆಗಿರುತ್ತೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ?
ನಾವು ಚಿಕ್ಕವರಾಗಿದ್ದಾಗ ನಮ್ಮ ಮನೆಯಲ್ಲಿದ್ದಿದ್ದು ಎಲೆಕ್ಟ್ರಾನಿಕ್ ಡಿವೈಸಸ್, ವಿದ್ಯುತ್ ಉಪಕರಣಗಳು ಅಂತೇನು ಹೇಳ್ತೀವಿ, ಅದು ಇದ್ದಿದ್ದು ಬರೀ ಟಿ ವಿ ಇಲ್ಲ ರೇಡಿಯೋ ಮಾತ್ರ. ಫ್ಯಾನ್ ಕೆಲವು ಮನೆಗಳಲ್ಲಿ ಇರ್ತಿತ್ತು. ಬಟ್ ಇವಾಗ ಎಲ್ಲರ ಕೈಯಲ್ಲೂ ಒಂದು ಮೊಬೈಲ್ ಫೋನ್ ಅನ್ನೋದಿದೆ. ಅವಾಗ ಊರಿಗೊಬ್ಬ ಎಲೆಕ್ಟ್ರಿಷಿಯನ್ ಇದ್ದಿದ್ರೆ ಸಾಕಾಗಿತ್ತು, ಇವಾಗ ಬೀದಿಯಲ್ಲೂ ಒಬ್ಬರು ಬೇಕು, ಆದ್ರೂ ಕೆಲಸ ಸಾಗಲ್ಲ ಅನ್ನೋ ಪರಿಸ್ಥಿತಿಯಲ್ಲಿ ಇದ್ದೀವಿ ನಾವು. ಏನಂದರೆ ಆಟೋಮೇಷನ್ ಅನ್ನೋದು, ರೊಬೋಟಿಕ್ಸ್ ಅನ್ನೋದು ನಮ್ಮ ಜೀವನಕ್ಕೆ ಬಂದ್ಬಿಟ್ಟಿದೆ ಆಗಲೇ. ಎಲ್ಲರ ಮನೇಲೂ ವಾಷಿಂಗ್ ಮಿಷಿನ್ ಅನ್ನೋದಿರುತ್ತೆ. ವಾಷಿಂಗ್ ಮಿಷಿನ್ ಇಸ್ ನಥಿಂಗ್ ಬಟ್ ಅ ರೋಬೋಟ್. ಮೋಸ್ಟ್ ಆಫ್ ಅಸ್ ಡೋಂಟ್ ರಿಯಲೈಸ್ ಇಟ್. ಸೊ ಹಾಗಾಗಿ ಈ ಸ್ಕಿಲ್ ಸೆಟ್ಸ್ನ ನಾವು ಆದಷ್ಟು ಚಿಕ್ಕವರಾಗಿದ್ದಾಗ ಅದನ್ನು ಅಳವಡಿಸ್ಕೊಂಡಾಗ ನಮಗೇನಾಗುತ್ತೆ, ಮುಂದೆ ಅದರ ಬೆನಿಫಿಟ್ ಬರುತ್ತೆ. ಯು ಮೈಟ್ ಬಿಕಮ್ ಎನ್ ಇಂಜಿನಿಯರ್, ಡಾಕ್ಟರ್, ಅಕೌಂಟೆಂಟ್ ಆರ್ ಎನಿ ಅದರ್ ಪ್ರೊಫೆಷನ್, ಬಟ್ ಯು ವಿಲ್ ಸ್ಟಿಲ್ ನೋ ವಾಟ್ ಅ ರೋಬೋಟ್ ಇಸ್, ಹೌ ಟೆಕ್ನಾಲಜಿ ಇಸ್ ಪ್ಲೇಯಿಂಗ್ ಇಂಪಾರ್ಟೆಂಟ್ ರೋಲ್ ಇನ್ ಯುವರ್ ಲೈಫ್ಸ್. ಸೊ ಈ ಕಾರಣದಿಂದ ನಾವು ಆದಷ್ಟು ಚಿಕ್ಕವರಾಗಿದ್ದಾಗ, ಹಾಗಂತ LKG ಇಂದ ಸ್ಟಾರ್ಟ್ ಮಾಡಬೇಕಂತ ಕೇಳ್ತಾರೆ ಭಾಳಷ್ಟು ಜನ. ನಮಗೂ ಕರೆಗಳು ಬರುತ್ತೆ 6 ವರ್ಷ 5 ವರ್ಷ ಅಂತ. ಮೋಟಾರ್ ಸ್ಕಿಲ್ಸ್ ಅಂತ ಏನು ಹೇಳ್ತೀವಿ, ಮಕ್ಕಳು ಅವ್ರ ಕೈಯಲ್ಲಿ ಅದನ್ನು ಹ್ಯಾಂಡಲ್ ಮಾಡುವಂಥ ಸಾಮರ್ಥ್ಯ ಬರೋದು ಅರೌಂಡ್ 8 years 9 years. ಅದು ಹೋಗ್ತಾ ಜನ್ರೇಷನ್ ಬೆಳೆದ ಹಾಗೆ ಅದು ಕಮ್ಮಿ ಆಗ್ತಾ ಹೋಗ್ತಾ ಇದೆ. ಏಜ್ ಇಸ್ ರೆಡ್ಯೂಸಿಂಗ್ ದಟ್ ವೇ. ಸೊ ಆ ಟೈಮಲ್ಲಿ ವೆನ್ ಯು ಇಂಟ್ರೊಡ್ಯೂಸ್ ದೆಮ್ ಟು ಸ್ಕಿಲ್ಸ್ ಲೈಕ್ ಹೌ ಟು ಹ್ಯಾಂಡಲ್ ಅ ಸ್ಕ್ರೂ ಡ್ರೈವರ್, ಕಟಿಂಗ್ ಪ್ಲೈರ್ ಇರ್ಬೋದು, ಡಿಫ್ರೆಂಟ್ ಟೂಲ್ಸ್, ಡಿಫ್ರೆಂಟ್ ಇಕ್ವಿಪ್ಮೆಂಟ್ಸ್, ಅವ್ರಿಗೆ ಆವಾಗ ಟೆಕ್ನಾಲಜಿ ಅನ್ನೋದ್ರ ಬಗ್ಗೆ ಅರಿವು ಮೂಡುತ್ತೆ. ಅದರಿಂದ ಏನಾಗ್ತೀವಿ, ಮುಂದೆ ನಾವು ಇನ್ಸ್ಟೆಡ್ ಆಫ್ ಬಿಕಮಿಂಗ್ ರೂಲ್ಡ್ ಬೈ ಟೆಕ್ನಾಲಜಿ, ವಿ ವಿಲ್ ಬಿ ಏಬಲ್ ಟು ಟೇಕ್ ಟೆಕ್ನಾಲಜಿ ಇನ್ ಅ ಪರ್ಟಿಕ್ಯುಲರ್ ವೇ. ಸೊ ಆ ಇಂಟೆನ್ಷನಲ್ಲಿ ನಾವು ರೊಬೋಟಿಕ್ಸ್ನ ತುಂಬ ಅರ್ಲಿ ಏಜಸಲ್ಲಿ ಸ್ಟಾರ್ಟ್ ಮಾಡ್ತೀವಿ. ಹೇಗೆ ಸ್ಟಾರ್ಟ್ ಮಾಡ್ತೀವಿ ಅಂತಂದರೆ, ವಿ ಕವರ್ ಆನ್ ಡಿಫ್ರೆಂಟ್ ಆಸ್ಪೆಕ್ಟ್ಸ್ ಕಾಲ್ ಡಿಸೈನ್, ಮೆಕ್ಯಾನಿಕ್ಸ್, ಕೋಡಿಂಗ್, ಎಲೆಕ್ಟ್ರಾನಿಕ್ಸ್. ಸೊ ಅದ್ರ ಮೇಲೆ ಫೋಕಸ್ ಇಟ್ಕೊಂಡು ಆಲ್ ಆಫ್ ದೀಸ್ ಕಲ್ಮಿನೇಟ್ ಇನ್ ಟು ವಾಟ್ ವಿ ಕಾಲ್ ಇಸ್ ರೊಬೋಟಿಕ್ಸ್. ಸೊ ದಟ್ ಈಸ್ ಆರ್ ಫೋಕಸ್. ವೆರಿ ಟ್ರೂ. ಯಾಕಂದರೆ ಬದಲಾಗ್ತಾ ಇರೋ ತಂತ್ರಜ್ಞಾನಕ್ಕೆ ತಕ್ಕಂಗೆ ನಮ್ಮ ಶಿಕ್ಷಣ ವ್ಯವಸ್ಥೆ ಏನಿದೆ ಅದಕ್ಕೂ ಕೂಡ ಆಧುನಿಕ ಸ್ಪರ್ಶ ನೀಡಬೇಕಾಗತ್ತೆ. ವ್ಯಾಲ್ಯೂ ಬೇಸ್ಡ್ ಎಜುಕೇಷನ್ ಅಥವಾ ಸ್ಕಿಲ್ ಬೇಸ್ಡ್ ಎಜುಕೇಷನ್ ತುಂಬ ಇಂಪಾರ್ಟೆಂಟ್ ಅನ್ನೋದು ನಾವೆಲ್ಲ ಅರ್ಥ ಮಾಡ್ಕೋಬೇಕು. ಓಕೆ, ಸೊ ಕ್ಯಾರನ್, ನಿಮ್ಮ ಅಂದರೆ ನೀವು ಹೇಳಿದ್ರಿ ಬೆಳೆಯೋ ಹಂತದಲ್ಲಿ ಆಗಿರ್ಬೋದು, ಬೈ ಬರ್ತ್ ಈ ರೀತಿಯಾಗಿರುವಂತಹ ಸಮಸ್ಯೆಗಳು ಕಾಮನ್ ಆಗಿರುತ್ತೆ, ಸಾಮಾನ್ಯವಾಗಿ ಕಂಡುಬರುತ್ತೆ ಸಾಕಷ್ಟು ಮಕ್ಕಳಲ್ಲಿ. ಆದರೆ ಇದಕ್ಕೆ ಮೂಲ ಕಾರಣ ಏನು ನಿಮ್ಮ ಎಕ್ಸ್ಪೀರಿಯನ್ಸಲ್ಲಿ? ಅಂದರೆ ಜೆನೆಟಿಕ್ ಡಿಸಾರ್ಡರ್ಸ್ ಬಿಟ್ಟು, ಇಸ್ ಇಟ್ ಕಮ್ಯುನಿಕೇಷನ್ ಗ್ಯಾಪ್ ಆರ್ ಪ್ರಾಬ್ಲಮ್, ಅಥವಾ ಇಸ್ ಇಟ್ ಲ್ಯಾಕ್ ಆಫ್ ಅಟೆನ್ಷನ್ ಫ್ರಮ್ ಪೇರೆಂಟ್ಸ್, ಏನಿರಬಹುದು? There are a lot of reasons, and like you mentioned, there is some genetic element to it, but there are also social situations. For example, COVID right now has created a huge impact. We have a lot of children and families coming to us who have had skills that they have regressed from completely. They did not have social interaction, which is absolutely important, and basic activities of daily living. Even something as simple as potty training is sometimes a problem. Yes. So there's a huge gap that we allow for bridging. So it could be something very simple. A child might be mixing their R's and L's, or they are stammering, stuttering, or it might be a larger thing that has an underlying developmental delay, or a diagnostical driven sort of condition that needs assistance. So what we do at Actipus is that, like I mentioned, we have different types of therapy, right? There are a lot of children who need more than one type of therapy. So what we do is, the therapist, we have all of them on board, so all of them together work to create a growth plan for that child. So then it is not just getting from A to B, but also figuring out how can we do that together, because right now services offline, you will have to go to different therapists to get those same requirements. Here you can get everything in one place put together. ಏನು ನಿಮ್ಮ ಸ್ಟಾರ್ಟಪ್ ಮೂಲಕ ಯಾವ ರೀತಿಯಾದಂತಹ ಸೋಷಿಯಲ್ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡೋದಕ್ಕೆ ಉದ್ದೇಶ ಇದೆ? So while the immediate impact is on the child and us assisting them with their concerns and issues, the larger impact that Actipus is trying to aim for is initiate a sort of systemic change with regard to inclusion for people with disabilities and disorders. So while we are focusing on early intervention, so that is children aged between maybe 3 to 12, what we are doing is equipping these children and their families with the tools to grow up into being independent, confident individuals, which is not happening right now. So for example, in an academic situation, the impact is such that you can create a diverse
co-learning culture where children do not have to be segregated based on their abilities. Yes. So you have a common learning space without any restrictions. And the same holds good when it is a non-academic setup, right? With social situations, you can do social integration. Children can communicate, play with their peers, whether it's their neighbors, friends, even their own siblings at home sometimes is an issue because of their disabilities. So we want to extract all of that out. So through our efforts, we are hoping that there is a change of attitude, perception of disability. We reduce the novelty of inclusion. We actually normalize it as much as possible. Right now, glasses are so normalized, but at some point it was extreme visual impairment that was a problem, right? It's even cool to wear glasses now. So we're hoping that that carries across with the other impairments, with other disabilities, no matter what the severity. ಓಕೆ Yes. ಸರ್, ಈಗ ಎಷ್ಟೋ ಜನಕ್ಕೆ ಅರ್ಹತೆ ಇದ್ದರೂ ಪ್ರತಿಭೆ ಇದ್ದರೂ ಕೂಡ ಸರಿಯಾದ ಮಾರ್ಗದರ್ಶನ ಇರಲ್ಲ. ವಿಶೇಷವಾಗಿ ಯುವ ಜನತೆಗೆ ಹೇಗೆ ಚಾನಲೈಸ್ ಆಗಬೇಕು ಅನ್ನೋದು ಗೊತ್ತಿರೋದಿಲ್ಲ. ಆಮೇಲೆ ಈ ಕೋರ್ಸ್ಗಳನ್ನ ಮಾಡಿದ ಮೇಲೂ ಕೂಡ ಮುಂದೆ ಏನು ಅನ್ನೋ ಪ್ರಶ್ನೆ ಕಾಡ್ತಾ ಇರುತ್ತೆ. ಸೊ ಅವ್ರಿಗೆಲ್ಲ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಮತ್ತು ಗುಣಮಟ್ಟದ ಶಿಕ್ಷಣ ನೀಡಬೇಕು ಅಂದರೆ ಅಷ್ಟೇ ನುರಿತ ತಜ್ಞರ ಅವಶ್ಯಕತೆಯೂ ಇದೆ. ಸೊ ಇದನ್ನೆಲ್ಲ ಹೇಗೆ ಟ್ಯಾಕಲ್ ಮಾಡ್ತೀರಾ? ನಿಮ್ಮ ಮೊದಲನೇ ಕ್ವೆಶ್ಚನ್ಗೆ ಉತ್ತರ ಏನಂತಂದರೆ, ನಾನು ನಮ್ಮ ರಾಜ್ಯದ ಯುವಕ ಯುವತಿಯರಿಗೆ ಹೇಳೋದು, ನಮ್ಮಲ್ಲಿ ನೀವು ಗುಣಮಟ್ಟದ ಒಂದು ತರಬೇತಿ ಏನಿದೆ ಅದು ನಮ್ಮ ಎಲ್ಲ 800 ತರಬೇತಿ ಕೇಂದ್ರಗಳಲ್ಲೇನಿದೆ ನಿಮಗೆ ಬಹಳ ಚೆನ್ನಾಗಿ ಸಿಗ್ತದೆ. ಇದು ಕೇವಲ ಕೌಶಲ್ಯ ತರಬೇತಿ ಮಾತ್ರ ಅಲ್ಲ, ಜೊತೆಗೆ ತರಬೇತಿಯನ್ನು ನೀಡಿದ ನಂತರ ನಿಮಗೆ ಉದ್ಯೋಗಾವಕಾಶಗಳನ್ನು ಸಹ ಆ ತರಬೇತುದಾರರೇ ಕೊಡ್ತಾರೆ. ಇಲ್ಲ ನನಗೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ನಾನು ಮಾಡಬೇಕು, ನನ್ನದೇ ಆಂಟರ್ಪ್ರಿನರ್ಶಿಪ್ ಮಾಡಬೇಕು ಅಂತ ಅಂದರೂ ಸಹ ಉದ್ಯಮಶೀಲತಾ ವಿಭಾಗದಿಂದ ಉದ್ಯಮಶೀಲತಾ ತರಬೇತಿಯನ್ನು ಕೂಡ ನಾವು ನೀಡ್ತಾ ಇದ್ದೇವೆ. ಸೊ ಈ ಹಿನ್ನೆಲೆಯಲ್ಲಿ ನಿಮ್ಮ ಒಂದು ಆಪ್ಟಿಟ್ಯೂಡ್ ಮತ್ತು ಆ್ಯಟಿಟ್ಯೂಡ್ ಏನು ಆಸ್ಪಿರೇಷನ್ಸ್ ಇದೆ ಜೀವನದಲ್ಲಿ, ಅದರ ಸಲುವಾಗಿ ಯಾವ ವಲಯದಲ್ಲಿ ನಿಮಗೆ ಕೋರ್ಸನ್ನು ಮಾಡಿದ್ರೆ ಉತ್ತಮ ಅನ್ನೋದನ್ನು ಮೊದಲು ನೀವು ಪರಿಗಣಿಸ್ಕೊಳ್ಬೇಕಾಗತ್ತೆ. ಅದಾದ ನಂತರ ನಮ್ಮ www.kaushalkar.com ಆ ಪೋರ್ಟಲ್ಗೆ ಬಂತು ಅಂತಂದರೆ ಅಲ್ಲಿ ನೀವು ರಿಜಿಸ್ಟರ್ ಆಗಬಹುದು. ನನಗೆ ಈ ಥರ ಒಂದು ವಲಯದಲ್ಲಿ ಈ ಥರ ಒಂದು ವೃತ್ತಿ ತರಬೇತಿಯಲ್ಲಿ ತರಬೇತಿ ಬೇಕು ಅಂತ ಹೇಳಿದಾಗ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ನಮ್ಮ ವತಿಯಿಂದ ತರಬೇತಿಯನ್ನು ಕೊಡಿಸುವಂತಹ ವ್ಯವಸ್ಥೆಯನ್ನು ಮಾಡಲಾಗತ್ತೆ. ಇದರ ಜೊತೆಗೆ ನಮ್ಮಲ್ಲಿ ಸಹಾಯವಾಣಿ ಕೂಡ ಇದೆ. 155-267-155-267 ಈ ನಂಬರ್ಗೆ ಕಾಲ್ ಮಾಡಿದ್ರೆ ನಿಮ್ಮ ಒಂದು ಅವಶ್ಯಕತೆಗಳು ಏನಿದೆ ಅಥವಾ ಯಾವ ಕೋರ್ಸಲ್ಲಿ ನೀವು ಮಾಡಬೇಕು ಅಂದರೆ ತರಬೇತಿಯನ್ನು ಮಾಡಬೇಕು ಅಂತ ತಿಳ್ಕೊಂಡು ಅದಕ್ಕೆ ಅನುಗುಣವಾಗಿ ತರಬೇತಿಯನ್ನು ಕೊಡುವಂತಹ ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ತೇವೆ. ಇನ್ನು ಎರಡನೇ ಪ್ರಶ್ನೆಗೆ ಬಂತು ಅಂತಂದರೆ ಗುಣಮಟ್ಟದ ತರಬೇತಿಯನ್ನು ಹೇಗೆ ಕೊಡೋದು ಅಂತ. ಇದು ಆ್ಯಕ್ಚುಲಿ ಬಹಳ ಆಸಕ್ತಿಕರವಾದಂತಹ ಕ್ವೆಶ್ಚನ್. ಯಾಕೆ ಅಂತಂದರೆ ನಮ್ಮ ಇಡೀ ಎಜುಕೇಷನ್ ಅಂದರೆ ಇವತ್ತು ಶಿಕ್ಷಣ ವ್ಯವಸ್ಥೆ ಆಗಿರಬಹುದು ಅಥವಾ ತರಬೇತಿ ವ್ಯವಸ್ಥೆ ಆಗಿರಬಹುದು, ಇದರ ಬೇಸ್ ನಿಂತ್ಕೊಂಡಿರೋದೇ ಈ ಗುಣಮಟ್ಟದ ಶಿಕ್ಷಣದ ಮೇಲೆ. ನಮ್ಮ ಮುಂದಿನ ಜನಾಂಗದ ಪರಿಣಾಮಕಾರಿ efficiency also depends on the quality of education that we provide to them. ಸೊ ಈ ಒಂದು ಹಿನ್ನೆಲೆಯಲ್ಲಿ ನಾವೇನು ಮಾಡಿದ್ದೀವಿ ಅಂತಂದರೆ, ನಮ್ಮಲ್ಲಿ ಸೆಕ್ಟರ್ ಸ್ಕಿಲ್ ಕೌನ್ಸಿಲ್ಸ್ ಅಂತ ಇರ್ತದೆ, ಹಾಗೆ ಅಂತಾರಾಷ್ಟ್ರೀಯ ಗುಣಮಟ್ಟದ ತರಬೇತಿ ಸಂಸ್ಥೆಗಳಿರುತ್ತೆ. ನಮ್ಮ ಎಲ್ಲ ತರಬೇತಿ ಕೇಂದ್ರಗಳ ತರಬೇತುದಾರರು ಟ್ರೈನರ್ಸ್ ಏನಿದ್ದಾರೆ ಅವರಿಗೆ ಟ್ರೈನಿಂಗ್ ಆಫ್ ಟ್ರೈನರ್ಸ್ ಅಂತ ಬರುತ್ತೆ, TOT ಸರ್ಟಿಫಿಕೇಷನ್ ಅಂತ ಒಂದು ಬರುತ್ತೆ. ಅದನ್ನು ಅವರು ಕಡ್ಡಾಯವಾಗಿ ಮಾಡಿಸ್ಕೊಳ್ಬೇಕಾಗತ್ತೆ. ಸೊ ಕಾಂಟೆಂಟ್ ಮತ್ತು ಕರಿಕ್ಯುಲಮ್ಗೆ ನಾವು ಗುಣಮಟ್ಟವನ್ನು ಈಗಾಗಲೇ ಸ್ಪೆಸಿಫೈ ಮಾಡಿ ಇಟ್ಟಿದ್ದೇವೆ. ಸೊ ಪ್ರತಿಯೊಂದು ತರಬೇತಿ ಕೇಂದ್ರದವರು ಸಹ ಈ TOT ಸರ್ಟಿಫೈಡ್ ಟ್ರೈನರ್ಸ್ ಮತ್ತು ಈ ಏನು ನಾವು ಗುಣಮಟ್ಟದ ಸ್ಪೆಸಿಫಿಕ್ ಆಗಿ ನಿರ್ದಿಷ್ಟವಾಗಿ ಹೇಳಿರ್ತೇವೆ ಅದೇ ಕಾಂಟೆಂಟ್ ಕರಿಕ್ಯುಲಮ್ನಲ್ಲೇ ಟ್ರೈನ್ ಮಾಡಬೇಕಾಗಿ ಬರುತ್ತೆ. ಸೊ ಈ ಒಂದು ಹಿನ್ನೆಲೆಯಲ್ಲಿ ನಾವು ಗುಣಮಟ್ಟವನ್ನು ನಮ್ಮ ತರಬೇತಿ ನೀಡುವಿಕೆಯಲ್ಲಿ ಕಾಯ್ಕೊಂಡು ಬರ್ತಾ ಇದ್ದೇವೆ. ಓಕೆ, ಬ್ರಿಜೇಶ್ ಅವರೇ, ಈಗ ಒಂದು ದೊಡ್ಡ ಆಲೋಚನೆ ಅಥವಾ ಗುರಿನ ಕಾರ್ಯರೂಪಕ್ಕೆ ತರೋದು ಅಂದರೆ ಅದು ಅಷ್ಟು ಸುಲಭದ ಮಾತಲ್ಲ. ಅದಕ್ಕೆ ಅಷ್ಟೇ ದೊಡ್ಡದಾದಂತಹ ಆರ್ಥಿಕ ನೆರವು, ಬೆಂಬಲ ಎಲ್ಲವೂ ಬೇಕಾಗುತ್ತೆ. ನಿಮಗೆ ಸರ್ಕಾರದಿಂದ ಯಾವ ರೀತಿಯಾದಂತಹ ಸಪೋರ್ಟ್ ಸಿಗ್ತಾ ಇದೆ? ಸರ್ಕಾರದಿಂದ ಬಹಳಷ್ಟು ಸಪೋರ್ಟ್ ಸಿಕ್ಕಿದೆ. 2018ರಲ್ಲಿ ನಾವು ಅಕ್ಷಯ ಪಾತ್ರ ಫೌಂಡೇಶನ್ ಅವ್ರ ಜೊತೆಗೆ ಒಂದು 250 ಸರ್ಕಾರಿ ಶಾಲೆ ಮಕ್ಕಳಿಗೆ ರೊಬೊಟಿಕ್ಸ್ ಟ್ರೈನಿಂಗ್ನ ಶುರು ಮಾಡಿದ್ವಿ. ಅದು 2 ವರ್ಷ ನಡೆಸಿದ್ವಿ. ಒಂದು 10 ಶಾಲೆಗಳಲ್ಲಿ ಒಂದು 25 ಮಕ್ಕಳನ್ನ ಸೆಲೆಕ್ಟೆಡ್ ಸ್ಟೂಡೆಂಟ್ಸ್ನ ನಾವು ರೊಬೊಟಿಕ್ಸ್ ಟ್ರೈನಿಂಗ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. 2020 ಅಷ್ಟೊತ್ತಿಗೆ ನಮಗೆ ಕೋವಿಡ್ ಅನ್ನೋ ಕಾರಣದಿಂದ ವಿ ವರ್ ನಾಟ್ ಏಬಲ್ ಟು ಕಂಟಿನ್ಯೂ ಅವರ್ ಪ್ರೋಗ್ರಾಮ್. ಬಟ್ ಅದೇ ಟೈಮಲ್ಲಿ ವಿ ರಿಯಲೈಸ್ ದ್ಯಾಟ್ ವಾಟ್ ಎವರ್ ವಿ ಆರ್ ಡೂಯಿಂಗ್ ನವ್ ಇಟ್ ಇಸ್ ಡಿಪೆಂಡೆಂಟ್ ಆನ್ ದ ಟ್ರೈನರ್, ಲೈಕ್ ಹೌ ಸರ್ ವಾಸ್ ಟೆಲಿಂಗ್. ಟ್ರೈನರ್ ಇದ್ದರೆ ಮಾತ್ರ ಕ್ಲಾಸ್ ರೂಮ್ ನಡೀತಿತ್ತು. ಬಟ್ ವಿ ವಾಂಟೆಡ್ ಟು ಸ್ಕೇಲ್ ಇಟ್ ಅಪ್ ಆಸ್ ಮಚ್ ಆಸ್ ಪಾಸಿಬಲ್, ಬಿಕಾಸ್
ಇವಾಗ ನಾವು 10 ಮಕ್ಳಿಗೆ ಹೇಳ್ಕೊಡೋಕೆ ನಮಗೊಂದು 10 ದಿನ ಆದರೆ ಅದು ನೀವು ಎಷ್ಟು ವರ್ಷ ಮಾಡಿದ್ರೆ ನಿಮಗೆ ಇಡೀ ಭಾರತ ಕವರ್ ಆಗುತ್ತೆ ಅನ್ನೋ ಕಾನ್ಸೆಪ್ಟ್ ಇತ್ತು. ಸೊ ಹಾಗಾಗಿ ನಾವೇನು ಮಾಡಿದ್ವಿ, ವಾಂಟೆಡ್ ಟು ಟೇಕ್ ಆಲ್ ಆಫ್ ದೀಸ್ ಥಿಂಗ್ಸ್ ಆನ್ಲೈನ್. ಸೊ ವಿ ಪಿಚ್ ಟು ದ ಗೌರ್ಮೆಂಟ್ ಆಫ್ ಕರ್ನಾಟಕ. ಆವಾಗ ಎಲಿವೇಟ್ ಅನ್ನೋ ಅವಾರ್ಡ್ ಬಂತು. ಅದರಿಂದ ನಮಗೆ ಒಂದು 25 ಲಕ್ಷ ಅಷ್ಟು ನೆರವು ಏನು ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡೋದಕ್ಕೆ ಅಂತ ಗೌರ್ಮೆಂಟ್ ಕಡೆಯಿಂದ ಬಂತು. ನಾವು ಮೇಕ್ ಮಿನಿ ರೋಬೋಟ್ಸ್ ಅಂತ ಒಂದು ಪ್ರೋಗ್ರಾಮ್ ಶುರು ಮಾಡಿದ್ವಿ. ಅದರಲ್ಲಿ ನಾವು ಅರೌಂಡ್ 40-45 ಮಾಡೆಲ್ಸ್ ಅಷ್ಟು ರೊಬೋಟಿಕ್ ಕಿಟ್ಸ್, ಚಿಕ್ಕದ್ರಿಂದ ನಡೆಯೋ ರೋಬೋಟಿಂದ ಹಿಡಿದು ರೊಬೋಟಿಕ್ ಆರ್ಮ್ ಆಗಿರ್ಬೋದು, ಆಟೋನಮಸ್ ರೋಬೋಟ್ಸ್ ಆಗಿರ್ಬೋದು, ಆ ಥರ ವೇರಿಯಸ್ ಡಿಫ್ರೆಂಟ್ ರೋಬೋಟ್ಸ್ನ ನಾವು ತಯಾರು ಮಾಡಿದ್ವಿ. ಅದ್ರ ಜೊತೆಗೆ ಬುಕ್ಸ್ ಮತ್ತು ವೀಡಿಯೋಸ್. ಬುಕ್ಸ್ ಬೇಕು, ಯಾಕಂದರೆ ಎಲ್ಲ ಮಕ್ಕಳು ಬುಕ್ಸ್ ಕೆಲವ್ರಿಗೆ ಬರೀ ವೀಡಿಯೋಯಿಂದ ನೋಡಿ ಕಲಿಯೋಕ್ಕಾಗಲ್ಲ. ಸೊ ಹಾಗಾಗಿ ಬುಕ್ಸನ್ನು ಪ್ರಿಪೇರ್ ಮಾಡಿದ್ವಿ. ಅಲಾಂಗ್ ವಿತ್ ದಟ್ ರೆಕಾರ್ಡೆಡ್ ವೀಡಿಯೋಸ್ ಆಫ್ ಟ್ರೈನಿಂಗ್ ಇನ್ ಟರ್ಮ್ಸ್ ಆಫ್ ಏನು ಕಲಿಬೇಕು, ಅವ್ರು ಏನು ತಿಳ್ಕೊಬೇಕು ಅನ್ನೋದನ್ನು ನಾವು ರೆಕಾರ್ಡ್ ಮಾಡಿ ವಿಡಿಯೋ ಮುಖಾಂತರ ಇಟ್ವಿ. ಈ ಪ್ಲ್ಯಾಟ್ಫಾರ್ಮ್ನ makeMiniRobots.com ಅನ್ನೋ ವೆಬ್ಸೈಟಲ್ಲಿ ಲಾಂಚ್ ಮಾಡಿದ್ದೀವಿ. ಇದು ವಿ ವಾಂಟೆಡ್ ಟು ರೀಚ್ ಔಟ್ ಟು ಆ್ಯಸ್ ಮೆನಿ ಇಂಡಿವಿಜುವಲ್ಸ್ ಆಸ್ ಪಾಸಿಬಲ್. ಆ್ಯಂಡ್ ಈ ಪ್ರಾಜೆಕ್ಟ್ ಕಾರ್ಯರೂಪಕ್ಕೆ ಬರೋದಕ್ಕೆ ಗೌರ್ಮೆಂಟ್ ಕಡೆಯಿಂದ ತುಂಬ ಸಹಾಯ ಆಗಿದೆ. ಯಾಕಂದರೆ 2 ವರ್ಷ ನಮ್ಮದು ಫೋಕಸ್ ಏನಿತ್ತು ವಾಸ್ ಆನ್ ದ ಪ್ರಾಜೆಕ್ಟ್ ಕಂಪ್ಲೀಟ್ಲಿ, ಆ್ಯಂಡ್ ವಿ ವರ್ ಏಬಲ್ ಟು ಕಂಪ್ಲೀಟ್ ಇಟ್ ವಿತ್ ದ ಸಪೋರ್ಟ್ ಆಫ್ ದ ಗೌರ್ಮೆಂಟ್. ಓಕೆ. ಸೊ ಕೊನೆಯದಾಗಿ ಕ್ಯಾರನ್, ನಿಮ್ಮ ಟ್ಯಾಕ್ಟೋಪಸ್ನ ಅಚೀವ್ಮೆಂಟ್ಸ್ ಮತ್ತು ರಿಸಲ್ಟ್ಸ್ ಇದ್ರ ಬಗ್ಗೆ ಹೇಳಿ. Sure. We launched Tractopus back in 2018, and ever since then, we've been extremely privileged to be recognized and awarded, like he was saying, by the Karnataka government, which has really helped us a lot. But back then, we were also affiliated with the Maharashtra government, the Tamil Nadu government. This has helped us implement pilots in schools and reach out to a lot more people locally than otherwise. Also, we have been recognized by also the inclusive community, a lot of organizations in there who help us further our cause as much as possible. So in the last year alone, we have hosted over, I think, 15,000 live therapy sessions. We've worked with over 3,000 children, and also in 70 cities across India, and also 30 countries of Indians who are abroad, who are looking for regional language services. So while all that has been great, we are really looking to have a much larger impact. So we are also looking at diversifying, bringing in clinical diagnosis. We also want to, expand into content, nutrition. We want to have inclusive extracurricular sessions. We want to do group therapy. So there's a lot that we have in, in the upcoming pipeline. And we are, I think, truly gunning for an equal and inclusive India. And hopefully doing that, by impacting one child at a time. ಕ್ಯಾರನ್, ಏನು ಮೆಸೇಜ್ ಕೊಡೋಕ್ಕೆ ಇಷ್ಟಪಡ್ತೀರಾ? So I would say that it's not like I expected to be an entrepreneur when I was growing up. Like Sir said, everyone usually has this checklist that you should do ABC and then you get to a job and then that's it. But I think when you are extremely passionate about something and you feel that you can really make a difference, whether it is social impact or not, I feel that you should, now is the time to jump into it. Don't wait for there will be a time when I can do something, I will wait till X or Y. So the journey is not easy, but there is the government that is assisting you. There are a lot of organizations, awards, grants that can help you, set up. And then of course there are other organizations like us. So even if you feel that you have, a mission in mind, you can combine forces with companies like ours, and I think we can all get there together. ಓಕೆ. ಬ್ರಿಜೇಶ್, ನೀವು ಸಾಕಷ್ಟು ಚಾಲೆಂಜಸ್ನ ಫೇಸ್ ಮಾಡಿರ್ತೀರ. ಸೊ ನೀವೇನು ಮೆಸೇಜ್ ಕೊಡೋಕ್ಕೆ ಇಷ್ಟಪಡ್ತೀರಾ? ಫಸ್ಟ್ ಆಫ್ ಆಲ್, ಇಫ್ ಯು ನೋ ದಟ್ ದೇರ್ ಇಸ್ ಅ ಪ್ರಾಬ್ಲಮ್, ಏನಾದರೂ ಸಮಸ್ಯೆ ಇದೆ ಅಂತ ಹೇಳಿದಾಗ, ಅದಕ್ಕೆ ಸೊಲ್ಯೂಷನ್ ನಿಮ್ಮಲ್ಲಿದೆ ಅಂತ ಹೇಳಿದಾಗ, ದಯವಿಟ್ಟು ಅದನ್ನು ಸಾಲ್ವ್ ಮಾಡಿ. ಸೊ ದಿಸ್ ಇಸ್ ದ ಫಸ್ಟ್ ಸ್ಟೆಪ್ ಟುವರ್ಡ್ಸ್ ಆಂಟರ್ಪ್ರಿನರ್ಶಿಪ್. ಲೈಕ್ ಹೌ ಸರ್ ವಾಸ್ ಟೆಲ್ಲಿಂಗ್, ಡೋಂಟ್ ಥಿಂಕ್ ಅಬೌಟ್ ದೊಡ್ಡದಾಗಬೇಕು ಚಿಕ್ಕದಾಗಬೇಕು ಅಂತ ಮಾಡಿ. ಪ್ರಾಬ್ಲಮ್ ಸಾಲ್ವ್ ಮಾಡೋದು ತುಂಬ ಇಂಪಾರ್ಟೆಂಟ್. ಯಾಕಂದರೆ ನಮಗೆ ಹಲವಾರು ಸಮಸ್ಯೆಗಳಿದೆ. ಬಿಕಾಸ್ ಆಫ್ ದ ವೇ ವಿ ಆರ್ ಲಿವಿಂಗ್ ಟುಡೇ, ದರ್ ಲಾಟ್ ಆಫ್ ಪ್ರಾಬ್ಲಮ್ಸ್ ದಟ್ ವಿ ಹ್ಯಾವ್ ಟು ಸಾಲ್ವ್. ಆ್ಯಂಡ್ ಫಾರ್ ದ ಚಿಲ್ಡ್ರನ್ ಆಫ್ ಟುಮಾರೋ ಹೂ ವಿ ಸೇ ಎನೇಬ್ಲಿಂಗ್ ದ ಮೇಕರ್ಸ್ ಆಫ್ ಟುಮಾರೋ ಅಂತ ನಮ್ಮ ಪ್ರೋಗ್ರಾಮ್ನ.
because we have to create a better world for the children tomorrow, and the best way to do it is by equipping them with the skill sets required to face the world. ಸೊ ಹಾಗಾಗಿ ನೀವು ಏನೇ ಚಾಲೆಂಜಸ್ ಇದ್ರೂ ಅದನ್ನು ಓವರ್ಕಮ್ ಮಾಡಿ ಸಪೋರ್ಟ್ ಮಾಡೋದಕ್ಕೆ ಸಾಕಷ್ಟು ಏನು ಸಹಾಯ ಹಸ್ತಗಳು ಎಲ್ಲ ಕಡೆಯಿಂದ ಇದೆ. ಅದು ನಮಗೂ ಒಂದು ರೀತಿಯಲ್ಲಿ ಸಿಕ್ಕಿದೆ. ಸೊ ಹಾಗಾಗಿ ನೀವು ಸ್ಟಾರ್ಟ್ ಮಾಡಿದಾಗ ನಿಮ್ಮ ಏನು ಪರಿಕಲ್ಪನೆ ಇರುತ್ತೆ ಅದು ಕಾರ್ಯರೂಪಕ್ಕೆ ಬರೋಕ್ಕೆ ಸಮಯ ತಗೊಳ್ಬೋದು, ಆದರೆ ನಿಮ್ಮ ಸಮಸ್ಯೆ ಸಾಲ್ವ್ ಮಾಡಬೇಕು ಅನ್ನೋ ಆ ಛಲ ಏನಿರುತ್ತಲ್ಲ ಅದು ಖಂಡಿತವಾಗ್ಲೂ ನಿಮ್ಮನ್ನು ಮುಂದೆ ತರುತ್ತೆ. ಅದೇ ನಮಗಾಗಿರೋವಂಥ ಇದು. ಆಮೇಲೆ ಚಿಕ್ಕ ಸಂಸ್ಥೆ ಆದರೂ ದೊಡ್ಡ ಸಂಸ್ಥೆ ಆದ್ರೂ ನಾವು ಒಬ್ಬರೇ ಎಲ್ಲ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋದಕ್ಕಾಗಲ್ಲ. ಸೊ ಹಾಗಾಗಿ ನಮ್ಮೆಲ್ಲರೂ ಅಗತ್ಯ ಈ ಭಾರತಕ್ಕಿದೆ. ನೀವು ಹೇಳಿದಾಗೆ ನವಭಾರತ ನಿರ್ಮಾಣಕ್ಕಾಗಿ ನಮ್ಮೆಲ್ಲರೂ ಅಗತ್ಯ ಭಾರತಕ್ಕಿದೆ. ಹಾಗಾಗಿ ನಾವೆಲ್ಲರೂ ಒಳ್ಳೆ ಕೆಲಸ ಮಾಡಬೇಕಂತ ಕೇಳ್ಕೊತೀನಿ. ಖಂಡಿತ. ಹೊಸ ಸ್ಟಾರ್ಟಪ್ಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ನಮ್ಮ ರಾಜ್ಯದ ಯುವಕ ಯುವತಿಯರು ಹೆಚ್ಚಿನ ಮಟ್ಟದಲ್ಲಿ ಈ ಸ್ಟಾರ್ಟಪ್ಗಳನ್ನು ನವೋದ್ಯಮಗಳು ಅಂತ ನಾವೇನು ಕರಿತೇವೆ ಇದನ್ನು ಬಳಸ್ಕೊಳ್ಬೇಕು ಅಂತ ನಾನು ಹೇಳ್ತೀನಿ. ಯಾಕೆ ಅಂತಂದರೆ ಇವತ್ತಿನ ದಿನ ಮೊದಲೆಲ್ಲ ನಮ್ಮ ಕಾನ್ಸೆಪ್ಟ್ ಹೇಗಿತ್ತು ಅಂತಂದರೆ ನಾನು ಓದಬೇಕು, ಎಂಜಿನಿಯರ್ ಆಗಬೇಕು, ಯಾವುದಾದ್ರೂ ಒಂದು ಕಂಪ್ನಿನಲ್ಲಿ ಕೆಲಸ ಮಾಡಬೇಕು ಅನ್ನುವಂತಹ ಒಂದು ಮನಸ್ಥಿತಿ ಇತ್ತು. ಬಟ್ ಇವತ್ತು ಆ ಥರದ್ದು ಇಲ್ಲ. ಬದಲಾಗ್ತಾ ಇರ್ತಕ್ಕಂತಹ ಪರಿಸ್ಥಿತಿಯಲ್ಲಿ, ಬದಲಾಗ್ತಾ ಇರ್ತಕ್ಕಂತಹ ಸನ್ನಿವೇಶದಲ್ಲಿ ಮೇಡಮ್ ನಾವು ಕೂಡ ಬದಲಾಗುವಂತಹ ಅನಿವಾರ್ಯತೆ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಬಹಳಷ್ಟು ಆಪರ್ಚುನಿಟೀಸ್ಗಳಿದೆ. ಇನ್ಫ್ಯಾಕ್ಟ್ ಬ್ಯಾಂಗ್ಳೂರ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಅ ಸ್ಟಾರ್ಟ್ಅಪ್ ಕ್ಯಾಪಿಟಲ್ ಆಫ್ ಇಂಡಿಯಾ. ಸೊ ವಿ ಶುಡ್ ಮೇಕ್ ಯೂಸ್ ಆಫ್ ದ ಲೆವರೇಜ್ ದಟ್ ವಿ ಹ್ಯಾವ್ ಗಾಟ್. I mean, government is coming up with a lot of schemes and programs, especially to promote the ideas. ನಮಗೆ ವೆಂಚರ್ ಕ್ಯಾಪಿಟಲಿಸ್ಟ್ಗಳು ಇದ್ದಾರೆ ಬೆಂಗಳೂರಿನಲ್ಲಿ. ಸೊ ಸರ್ಕಾರದ ವತಿಯಿಂದ, ಕೌಶಲ್ಯಾಭಿವೃದ್ಧಿ ನಿಗಮದ ವತಿಯಿಂದ ನಾವು ಬೆಂಬಲವನ್ನು ಕೊಡ್ತೇವೆ. ಸೊ ನಾವು ಕೂಡ ಆಂಟರ್ಪ್ರಿನರ್ಶಿಪ್ ಪ್ರೋಗ್ರಾಮ್ಸ್ಗಳನ್ನು ತೊಗೊಂಡು ಬರ್ತಾ ಇದ್ದೇವೆ. ಸೊ ನಾನು ಹೇಳೋದು ನಾವೇನೋ ದೊಡ್ಡ ಮಟ್ಟದಲ್ಲಿ ಉದ್ಯಮಿ ಆಗಬೇಕು ಅಂತಲ್ಲ, ಬದಲಾಗಿ ನಾನ್ ಆಂಟರ್ಪ್ರಿನರ್, ಒಂದು ಕಿರು ಉದ್ಯಮಿ, 1 ಲಕ್ಷ ರೂಪಾಯಿನಲ್ಲಿ ಅಥವಾ 50,000 ರೂಪಾಯಿನಲ್ಲೂ ಕೂಡ ನಾನು ಉದ್ಯಮಿ ಆಗೋದಕ್ಕೆ ಸಾಧ್ಯ ಇದೆ. ಸೊ ಈ ಹಿನ್ನೆಲೆಯಲ್ಲಿ ನನ್ನಲ್ಲಿರ್ತಕ್ಕಂತಹ ಐಡಿಯಾಗಳನ್ನು ಹೊಸ ಸಾಧ್ಯತೆಗಳೊಂದಿಗೆ ನಾನು ಅಳವಡಿಸ್ಕೊಂಡು ಉದ್ಯಮಿಯಾಗಿ ಉದ್ಯಮವನ್ನು ಸ್ಥಾಪಿಸಿ ಉದ್ಯೋಗವನ್ನು ನೀಡಬೇಕು ಅನ್ನೋದನ್ನು ನಾನು ನಮ್ಮ ಯುವಕರಿಗೆ ರಿಕ್ವೆಸ್ಟ್ ಮಾಡ್ತೇನೆ. ಇದಕ್ಕೆ ಬೇಕಾದಂತಹ ಎಲ್ಲ ಬೆಂಬಲವನ್ನು, ಅಸಿಸ್ಟೆನ್ಸ್, ಸಪೋರ್ಟ್ ಏನಿದೆ, ಸಹಾಯ ಎಲ್ಲವನ್ನು ಸಹ ನಮ್ಮ ಕರ್ನಾಟಕ ಕೌಶಲ್ಯಾಭಿವೃದ್ಧಿ ನಿಗಮದ ವತಿಯಿಂದ ನಾವು ಕೊಡ್ತೇವೆ. ದಯವಿಟ್ಟು ನೀವು ನಮ್ಮನ್ನು ರೀಚ್ ಔಟ್ ಆಗಿ ಅನ್ನೋದನ್ನು ನಾನು ಹೇಳ್ತೇನೆ. ಥ್ಯಾಂಕ್ ಯು ಸರ್. ಕಾರ್ಯಕ್ರಮಕ್ಕೆ ಬಂದು ಸಾಕಷ್ಟು ಮಾಹಿತಿಯನ್ನು ಹಂಚ್ಕೊಂಡ್ರಿ, ಸಾಕಷ್ಟು ವಿಷಯಗಳನ್ನು ತಿಳಿಸ್ಕೊಟ್ರಿ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದ. ಇದಾಗಿತ್ತು ಇವತ್ತಿನ ಕರ್ನಾಟಕ ಸ್ಟಾರ್ಟ್ಅಪ್ ಚಾಂಪಿಯನ್ಸ್, ನವಭಾರತದ ಶಿಲ್ಪಿಗಳು. ಕಾರ್ಯಕ್ರಮದ ಪ್ರಾಯೋಜಕರು ಕೆಡಮ್, ಕರ್ನಾಟಕ ಡಿಜಿಟಲ್ ಎಕನಾಮಿ ಮಿಷನ್. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.